ಇವನೇನು ಹೇಳಿದ್ರೆ ಸಾಕು ರೇಪ್ ಮಾಡಕ್ಕೆ ಬರ್ತಾವನೆ. ಹೋದ್ ಜನ್ಮದಲ್ಲಿ ವಜ್ರಮಣಿ ಜೊತೆಗೆ ಸಿನಿಮಾ ಮಾಡಿದ್ನಾ? ಏನು ಮಾಡೋದು ಸಹೋದರ, ನನಗೂ ಒಳ್ಳೆ ಮನಸ್ಸಿದೆ, ಅದಕ್ಕೆ ಎಲ್ರಿಗೂ ಒಳ್ಳೇದು ಮಾಡ್ತೀನಿ. ನನಗೆ ಒಳ್ಳೇದು ಮಾಡೋಕ್ಕೆ ಬೇರೆಯವ್ರಿಗೂ ಒಳ್ಳೆ ಮನಸ್ಸಿರ್ಬೇಕಲ್ಲ. ತಟ್ಟೆಲಿ ಊಟ ರೆಡಿ ಇದ್ರೆ ಊಟ ಮಾಡೋಕ್ಕೆ ಕಷ್ಟ ಏನಲ್ಲ. ನಮ್ಮ ಹುಡುಗಿ ಓಡ್ ಬರೋಕೆ ರೆಡಿ ಇದ್ದಾಳೆ, ಆದರೆ ನಾವು ಗುರು ಇರೋ ರೊಪ್ಸಿ ಮದುವೆ ಮಾಡಲಿ ಅಂತ ಕಾಯ್ತಿರೋದಷ್ಟೇ. ಏನ ಹಿಂದ ನಾಳ ಸಾವಿರ ಕಟ್ಕೊಂಡು ಬಾಳಾಟ ಮಾಡಕ್ಕದ್ದ? ಹುಡುಗಿ ರೆಡಿ ಇದ್ರೆ ಬೆಂಗಳೂರ್ಗ ಮಂಗಳೂರು ಕರ್ಕೊಂಡು ಹೋಯ್ತಾ ಇರ್ಬೇಕು. ಆಯ್ತು ಬಿಡು, ನಿನ್ನ ಹುಡುಗಿ ಓಡ್ ಬರಕ್ ರೆಡಿ ಇದ್ದಾಳ. ನಿನ್ನ ಪ್ರೀತಿ 100% ಸ್ಟ್ರಾಂಗಾ. ನಿಮ್ಮ ಪ್ರೀತಿನ ನಾವೆಲ್ಲರೂ ಒಪ್ಕೋಬಹುದು, ಆದ್ರೆ ನಿನ್ನ ಹುಡುಗಿ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ಮುಖ್ಯ. ಹೌದು ಸರ್, ಇಲ್ಲಾಂದ್ರೆ ನಾವ್ಯಾಕೆ ಹಿಂಗೆ ಆಡ್ಬೇಕಿತ್ತು? ಅಲ್ಲ, ಹುಡುಗಿಯವರನ್ನ ಬಾರಿಗೆ ಬಂದು ಹೋದ್ಮೇಲೆ ಹುಡುಗಿನೂ ನೀನು ಮೀಟ್ ಆದ್ರ? ಇಲ್ಲ. ಫೋನ್ ಆರು ಮಾಡಿದ್ಲಾ? ಇಲ್ಲ. ಮೆಸೇಜು ಇಲ್ಲ. ಫೋನು ಇಲ್ಲ, ಮೆಸೇಜು ಇಲ್ಲ, ಮೀಟು ಮೊದ್ಲೇ ಇಲ್ಲ. ಮತ್ತೆ ನಿಮ್ ಪ್ರೀತಿ 100% ಎಲ್ಲಪ್ಪ ಸ್ಟ್ರಾಂಗು. ಸರ್ ಅದು ಹುಡುಗಿ ಮನೆಯವರು ಹುಡುಗಿ ಫೋನ್ ಮಾಡಬಾರ್ದು ಅಂತ ಫೋನ್ ಕಿತ್ಕೊಂಡಿದ್ರ, ಆಮ್ಯಾಕ ಕಾಲೇಜ್ಗೆ ಹೋಗ್ಬಾರ್ದು ಅಂತ ಹುಡುಗಿನ ರೂಮಲ್ಲಿ ಕೂಡ ಹಾಕಿದ್ರ. ಓಹೋ, ಇವ್ನು ನೋಡು, ಆ ಹುಡುಗಿ ರೂಮು ಕಿಟಕಿ ಬಾಗ್ಲನ್ನ ತೆರೆದು ನೋಡ್ಕೊ ಬಂದಿರೋ ನಂಗೆ ಹೇಳ್ತಾನೆ. ಅದಕ್ಕೆ ಕಣಲೈ, ನಿನ್ಗೆ ನಿನ್ ಪ್ರೀತಿ ಸಿಗದೆ ನಿಮ್ಮೂರವರೆಲ್ಲ ಸೇರಿ ನಿನ್ನ ಹುಡುಗಿನ ಬೇರೆಯವನ್ ಕೊಟ್ಟು ಮದ್ವೆ ಮಾಡಿರೋದು. ಸರ್, ನನ್ನ ಪ್ರೀತಿನ ನಾನು ಕಣ್ಣಿಂದ ಮಾಡಿದ್ದಲ್ಲ, ಮತ್ ಯಾವ್ದ್ರಿಂದ ಮಾಡಿದ್ದು? ಹೃದಯದಿಂದ ಮಾಡಿದ್ದು. ನಂದಾ, ನೀನ್ ಹೃದಯದಿಂದ ಮಾಡಿದ್ಕೆ ಕಣೋ. ಅವಳು ನಿನಗ್ ಮಿಸ್ ಆಗಿ ಬೇರೆಯವ್ರಿಗೆ ಮಿಸ್ಸಸ್ ಆಗಿರೋದು. ನಿನ್ ಕೈಗೆ ಮಗು ತಂದು ಕೊಡ್ತಾಳೆ, ನೀನ್ ನೀರ್ ಹಾಕಿ ಎಂಡ ತೊಳಿವಂತಿರು. ಯಾಕೋ ಸಹೋದರ ಅಳ್ತಾ ಇದೀಯಾ? ಮರ್ತೋಗಿರೋ ಪ್ರೀತಿನ ಮತ್ತೆ ನೆನಪಿಸ್ಬಿಟ್ಟು ನೋಡು, ಪ್ರೀತಿ ಎಲ್ಲಾರು ಕೈ ಬೀಸ್ ಕರಿಯುತ್ತೆ, ಆದ್ರೆ ಕೆಲವ್ರು ಮಾತ್ರ ಕೈ ಹಿಡಿಯೋದು. ಹೋಗೆ ಕೆಲ್ಸ ನೋಡೋಗೆ. ಬೇಜಾರು ಮಾಡ್ಕೊಬೇಡ ಬಿಡಾನಂದ, ಅಳ್ಬೇಡ, ಸಮಾಧಾನ ಮಾಡ್ಕೊಳ. ಬಿಡ್ಸೋ ಹೋದರ, ನೀ ಬೇಜಾರು ಮಾಡ್ಕೋಬೇಡ. ಎಲ್ಲ ಓಕೆ, ಆದರೆ ಬೇಜಾರು ಯಾಕೆ? ರಿಲೀಸ್ ಆದ ಸಿನಿಮಾ ಒಂದಿನ ಬ್ಲಾಕ್ ಹೊಡೆದೇ ಇದ್ರು ಒಂದು ಶೋನಾದರೂ ಓಡಲ್ವಾ? ಹಂಗೆ ನಂಬಾಳಲ್ಲೂ ಒಂದಿನ ಇಲ್ಲದೆ ಇದ್ರು 1 ಗಂಟೆನಾದರೂ ಬೆಳಕು ಮೂಡುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ಕಾಮನ ಬಿಲ್ಲು ಸಿನಿಮಾದಲ್ಲಿ ಅಣ್ಣವರು ತಾವು ಪ್ರೀತಿಸಿದ ಹುಡುಗಿನ ಬಿಟ್ಕೊಟ್ಬಿಟ್ಟು ಬೇರೆ ಹುಡುಗಿ ತಾಲಿ ಕಟ್ಟಿಲ್ವಾ? ಹಂಗ ನಾವು ಯಾರಿಗಾದ್ರೂ ಬಾಳ್ ಕೊಟ್ರಾಯ್ತು. ಅಣ್ಣ, ದುನಿಯಾ ಸಿನಿಮಾ ತರ ಹೀರೋ ಹೀರೋಯಿನ್ ವಿಷ ತಿನ್ ಸೊತ್ತಾಗೋದಾಗ್ಲಿ, ಆದ್ರೆ ಮುಂಗಾರು ಮಳೆ ಸಿನಿಮಾ ತರ ಹೀರೋ ಹೀರೋಯಿನ್ ಇನ್ನೊಬ್ರಿಗೆ ಬಿಟ್ಕೊಡ್ಬಾರ್ದು. ಸುಖವಾಗಿ 90ನ ಓಡಿಬಾರ್ದ ನೀನೀಗ. ನೋಡು ಫ್ರೆಂಡ್, ಪ್ರೀತಿಲಿ ನೊಂದು ಬೆಂದು ಕಿತ್ತೋಗಿರೋ ಈ ಹೃದಯಕ್ಕೆ ಈ ಎಣ್ಣೆನೇ ಬ್ಲೀಚಿಂಗ್ ಪೌಡರ್ ಇದ್ದಂಗೆ. ತಗೋ, ಈ ಎಣ್ಣೆನ ಕುಡಿದು ನಿನ್ನ ಹಾರ್ಟ್ನ ಕ್ಲೀನ್ ಮಾಡ್ಕೊ. ಭೀಮಿ, ಈಗ ಹುಡುಗಿ ಫೋನ್ ಮಾಡು. ಅದ್ಯಾಕೆ ರಿಸೀವ್ ಮಾಡಲ್ಲ, ನಾನು ನೋಡ್ತೀನಿ. ಇವೆಲ್ಲ ನಿಂಗೆ ಸೆಟ್ ಆಗಲ್ಲ ಬಪ್ಪ. ನನ್ನ ಪ್ರೇಮಲೋಕ ಕರ್ಕೊಂಡೋಗ್ತೀನಿ, ಬಾರ ಭೀಮಿ, ಬಾರ. ನನ್ನ ಪ್ರೇಮಲೋಕ ಕರ್ಕೊಂಡೋಗ್ತೀನಿ, ಬಾರ. ಏನೋ ಚಿಂಟು, ಇಲ್ಲಿಂದ ಹೋಗುವಾಗ 3 ಜನ ಹೋದ್ರಿ, ಈಗ ನೋಡಿದ್ರೆ ಒಬ್ಬನೇ ಬಂದಿದ್ಯಾ? ಎಲ್ಲಿ ಭೀಮಿ? ಬಾಟ್ಲ್ ಇಟ್ಕೊಂಡು ಕುಡಿತಾ ಆ ಕಲಾವಿದನ್ ಜೊತೆ ಆ ಪ್ರೇಮ ಲೋಕ ಡಾಬಾಗೋದ. ಪ್ರೇಮಲೋಕ ಡಾಬಾ? ಓಹೋ, ಅನ್ನದಾತ ಪ್ರಭುಗಳು. ಅನ್ನದಾತ ಪ್ರಭುವೇ ಶರಣಮಯ್ಯಪ್ಪ. ಕುಡಿಯೋಕೆ ಏನು ತಗೋತೀರಾ? ಟೀ, ಕಾಫಿ, ಹಾಲು, ಆಲ್ಕೋಹಾಲು? ನಿಮ್ಮ ಬಗ್ಗೆ ಹೆಂಗೆ ಹೇಳೋದು? ನೀವಂತರ ದೇವಸ್ಥಾನದಲ್ಲಿರೋ ಪೂಜಾರಿ. ತೀರ್ಥನ ಎಲ್ರಿಗೂ ಕೊಡ್ತೀರಾ, ನೀವು ಮಾತ್ರ ತಗೊಳ್ಳೋದೇ ಇಲ್ಲ. ನಾನು ತಗೊಳಕ್ ಬಂದಿರೋದಲ್ಲ, ಕೊಡಕ್ ಬಂದಿರೋದು. ನನ್ನ ಹೆಸರು ಗುರುರಾಜ್ ಅಂತ, ಚಾಂದಿನಿ ಬಾರ್ ಓನರು. ನಮ್ಮ ಕ್ಯಾಶಿಯರು ಹೀಗಾಯ್ತು ಅಂತ ರಾತ್ರಿ ಫೋನ್ ಮಾಡಿ ಹೇಳ್ದ, ಅದಕ್ಕೆ ಬಂದೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮ ಹುಡುಗಿ ನಮ್ಮ ಹುಡುಗ ಇಬ್ರು ಪ್ರೀತಿ ಮಾಡಿದ್ದಾರೆ. ಇದರಲ್ಲಿ ಇಬ್ರದು ತಪ್ಪಿದೆ ಸರ್. ತಪ್ಪೆಲ್ಲ ನಿಮ್ಮ ಹುಡುಗಂದೆ. ನೋಡಿ, ಈ ಪ್ರೀತಿ ಪ್ರೇಮ ಅಂತ ಹೇಳಿ ನಮ್ಮನೆ ಗೌರವನ ಬೇರೆಯವ್ರ ಮುಂದೆ ಹರಾಜಾಕ್ಬೇಡಿ. ನಡೆದಿರೋದೆಲ್ಲ ಒಂದು ಕೆಟ್ಟ ಘಟನೆ ಅಂತ ಮರ್ತ್ಬಿಡೋಣ. ಸರ್, ದೊಡ್ಡರೆ ನೀವು ಹೀಗೆ ಹೇಳಿದ್ರೆ ಹೇಗೆ? ನೋಡಿ, ಸುಮ್ಮನೆ ಯಾಕೆ ಮಾತು? ನಮ್ಮ ಹುಡುಗಿಗಾಗಲೇ ಬೇರೆ ಕಡೆ ಹುಡುಗನ ನೋಡಿದೀವಿ. ವರ್ಷ ಅವಳ ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಾ ಇದ್ದೀವಿ. ಅವಳ ಎಕ್ಸಾಮ್ ಮುಗಿದ ತಕ್ಷಣ ಗಂಡಿನ ಕಡೆಯವ್ರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ತಾವು ದಯವಿಟ್ಟು ಹೋಗ್ಬೋದು. ಸರ್, ಒಂದೇ ಸಲ ಹೀಗೆ ಹೇಳ್ಬಿಟ್ರೆ ಹೇಗೆ ಸರ್? ನಮ್ಮ ಹುಡುಗನ ಒಳ್ಳೆಯವನೇ, ಅವನು ಬಾರ್ನಲ್ಲಿ ಕೆಲಸ ಮಾಡ್ತಾನೆ ಅನ್ನೋದು ಬಿಟ್ರೆ ಅವನಿಗೆ ಬೇರೆ ಯಾವುದೇ ದುರಭ್ಯಾಸಗಳಿಲ್ಲ.
ಇಬ್ರು ಲವ್ ಮಾಡಿದ್ದಾರೆ, ದೊಡ್ಡ ಮನ್ಸು ಮಾಡಿದ್ರೆ ಮದುವೆ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರ್, ಈ ಪ್ರೀತಿ ಗೀತಿ ಅಂತ ಹೇಳಿ ನಮ್ಮ ಹುಡುಗಿ ತಲೆ ಕೆಡ್ಸೋದು, ಆಮೇಲೆ ಮನೆ ಬಿಟ್ಟು ಓಡೋಗೋದು, ಇದೆಲ್ಲ ಯಾವುದು ಬೇಡಿ ಸರ್. ಹೆಣ್ಣೆತ್ತರ ಸಂಕಟ ಏನು ಅಂತ ನಿಮಗೂ ಗೊತ್ತಿರುತ್ತೆ. ಅಪ್ಪ, ಅವ್ರ ಹತ್ರ ಏನು ಗೊಗರಿತಾ ಇರೋದು? ನಮ್ಮನೆ ಹೆಣ್ಮಕ್ಳು ವಿಷಯಕ್ಕೆ ಬಂದ್ರೆ ಫೋಟೋದಲ್ಲಿ ಅವನಿರ್ಬೇಕು, ಜೈಲಲ್ಲಿ ನಾನಿರ್ಬೇಕು ಅಷ್ಟೇ. ಬೇರೆ ಏನಾರು ಆದ್ರೆ ಹೋಗ್ಲಿ ಅಂತ ಮರ್ತ್ಬಿಡ್ಬೋದು. ಇದು ಮದುವೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಪ್ರೀತಿ ಮಾಡಿರೋರ್ನ ಬೇರೆ ಮಾಡಬೇಡಿ ಸಾರ್. ಇಲ್ಲ, ನಾವು ಈ ನಿರ್ಧಾರನ ಬದಲಾಯಿಸಕ್ಕಾಗಲ್ಲ. ಎಕ್ಸಾಮ್ ಮುಗಿಯೋವರೆಗೂ ನನ್ನ ಮಗಳು ನಿಮ್ಮ ಬಾರ್ ಮುಂದಿರೋ ರೋಡಲ್ಲೇ ಓಡಾಡಬೇಕು. ನಾಳೆ ನಿಮ್ಮಿಂದ ನಿಮ್ಮ ಹುಡುಗರಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಮೊದಲೇ ನೀವು ಬಾರ್ನವರು. ಸರ್, ಇಂಡಿಯನ್ ಗೌರ್ಮೆಂಟು ಜನ ವೋಟ್ ಹಾಕ್ಲಿ ಅಂತ ID ಕಾರ್ಡು ಜೊತೆಗೆ ಆಧಾರ್ ಕಾರ್ಡ್ ಕೊಟ್ಟಿದೆ. ಗೌರ್ಮೆಂಟ್ ಕೆಲಸದ ಕಾರ್ಡ್ ಕೊಟ್ಟಿಲ್ಲ. ಗೌರ್ಮೆಂಟ್ ಕೆಲಸ ಇಲ್ಲ ಅಂತ ಜನ ಸಾಯ್ತಿದಾರ? ಇಲ್ಲ ಸರ್, ಬದುಕಬೇಕು ಅನ್ನೋ ಹಠ, ಛಲ. ಅದಕ್ಕೆ ಬಾರ್ನಲ್ಲಿ, ಹೋಟ್ಲಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಆಟ ಓಡಿಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಮನುಷ್ಯನಿಗೆ ವೃತ್ತಿ ಯಾವುದು ಅನ್ನೋದು ಮುಖ್ಯ ಅಲ್ಲ, ಮಾಡೋ ವೃತ್ತಿ ಒಳಗಡೆ ಮನುಷ್ಯತ್ವ ಎಷ್ಟು ಅನ್ನೋದು ಮುಖ್ಯ. ಸರ್, ನಾನು ಪ್ರೀತಿ ಮಾಡುವಾಗ ನಿನ್ನ ಪ್ರೀತಿ ಮಾಡೋಂತ ಯಾರೂ ನನಗೆ ಹೇಳ್ಕೊಡ್ಲಿಲ್ಲ. ಇಷ್ಟ ಆಯಿತು, ಮನಸ್ಸು ಒಪ್ಪಿಗೆ ಕೊಡ್ತು, ಪ್ರೀತಿ ಮಾಡಿದೆ. ಈಗ ಪ್ರೀತಿನ ಕಳ್ಕೊಂಡಿದ್ದೀನಿ. ಹಾಗಂದ್ಬಿಟ್ಟು ಆ ನೋವನ್ನ ಯಾರ ಮೇಲೂ ತೋರ್ಸಕ್ಕೆ ಹೋಗಲ್ಲ. ನಿಮ್ಮ ಹುಡುಗಿಗೆ ಬೇರೆ ಯಾವ್ದಾದ್ರು ಹುಡುಗನ ನೋಡಿ ಮದುವೆ ಮಾಡಿಕೊಡಿ. ನನ್ನಿಂದ ಯಾವುದು ತೊಂದರೆ ಆಗಲ್ಲ. ನೋಡು ಭೀಮಿ, ನನಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಆದ್ರೆ ಒಂದು ಮಾತು ತಿಳ್ಕೊ, ಸಿಗದಿರೋ ಪ್ರೀತಿನ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬಾರ್ದು. ಪ್ರೀತಿನೇ ಜೀವನ ಅನ್ಕೋಬೇಡ, ಅದೊಂದು ಜೀವನದ ಭಾಗ. ಒಂದು ಮಾತು ಹೇಳ್ತೀನಿ ಕೇಳ. ನಿನಗೆ ಎಷ್ಟು ಅಳಬೇಕು ಅನ್ಸುತ್ತೆ ಇಲ್ಲೇ ಕೂತ್ಕೊಂಡು ಅಷ್ಟು ಹೊತ್ತು ಬಿಡು. ಕಣ್ಣಲ್ಲಿರೋ ನೀರೆಲ್ಲ ಕರಗಿ ಖಾಲಿ ಆಗ್ಬಿಡ್ಬೇಕು. ಎಣ್ಣೆ ಹೈದ ಕಣ್ಣೀರಾದ, ಎಣ್ಣೆ ಹೈದ ಕಣ್ಣೀರಾದ.